6 o'clock ಅಷ್ಟರಲ್ಲಿ ಬೇಗ ಬೇಗ ಹೀಗೆ ರೆಡಿಯಾಗಿ ನಾನಿವತ್ತು ನನ್ನ ಲೈಫಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕ್ಕೆ ನನ್ನ ಸ್ಪೆಷಲ್ ಪರ್ಸನ್ ಜೊತೆ ಹೋಗ್ತಿದ್ದೀನಿ. ಆಲ್ರೆಡಿ ಇವರನ್ನ ನಾನು ಮೀಟಾಗಿ 1 ಇಯರ್ ಆಗೋಗಿದೆ. ಇಯರ್ಲಿ ಒನ್ಸ್ ಆದರೂ ಇವರನ್ನು ಮೀಟ್ ಆಗಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಇರಲ್ಲ. ಯಾರನ್ನ ಅಂತ ಯೋಚನೆ ಮಾಡ್ತಿದ್ದೀರಾ? ಮೈ ಟ್ರಸ್ಟ್ ತಾಯಿ ಚಾಮುಂಡೇಶ್ವರಿ. ವೆದರ್ನ ಎಂಜಾಯ್ ಮಾಡಿಕೊಂಡು ಅಂತೂ ಇಂತೂ ಮೈಸೂರು ರೀಚ್ ಆದ್ವಿ. ಈ ವರ್ಷ ನಾನು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ತುಂಬ ಜಾಸ್ತಿ ಸ್ಟೆಪ್ಸ್ ಏನೂ ಇಲ್ಲ, ಜಸ್ಟ್ 1000 ಸ್ಟೆಪ್ಸ್ ಅಷ್ಟೆ. ಹೋಗಬೇಕಾದ್ರೆ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಈ ಶಿಲ್ಸ್ಗಳು. ಅವರಿಗೊಂದು ಹಾಯ್ ಹೇಳಿ ಫೈನಲಿ ಈ ವ್ಯೂನ ನೋಡಿದಾಗ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಬೇಗ ಹೋದರೂ ಕೂಡ ರಶ್ ಅಂತೂ ಇತ್ತು. ರಶ್ ಆದರೂ ತುಂಬ ಚೆನ್ನಾಗಿಯೇ ದರ್ಶನ ಮಾಡಿದ್ವಿ. ಹಾಗೆ 1-2 ಫೋಟೋಸ್ ತೊಗೊಂಡು ಏನೂ ತಿಂದಿಲ್ಲ ಅಂದರೆ ಸಮಾಧಾನ ಆಗಲ್ವಲ್ಲ. ಸೊ ಚೂರುಮುರಿ ತಿಂದ್ಕೊಂಡು ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಈ ಪಯಣ ತುಂಬಾ ಅಟ್ರ್ಯಾಕ್ಟ್ ಮಾಡ್ತು. ಅದರೊಳಗಡೆ ಏನೇನಿದೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಅಂಟಿಲ್ ದ್ಯಾಟ್ ನಾನು ಬೇರೆ ವೀಡಿಯೋಸ್ನ ನೋಡ್ತೀನಿ. ಮತ್ತೆ ಸಿಗುವ.